ನನ್ನ ಹೆಸರು ಪವನ್ ಅಂತ. ಇದು ನನ್ನ ಹೆಂಡತಿ ಆಶಾ ಅಂತ. ನಾವು 2019ರಲ್ಲಿ ಮದುವೆ ಆಗಿತ್ತು. ಸೊ 2022ಕ್ಕೆ ನಾವು ಬಳೆ ಪದ್ಮಾವತಿ ಅಮ್ಮನವರಲ್ಲಿ ಬಂದ್ವಿ. ನಮಗೆ ಬಳೆ ಪದ್ಮಾವತಿ ಅಮ್ಮನವ್ರ ಬಗ್ಗೆ ನಮ್ಮ ಅತ್ತೆಯವ್ರ ಮೂಲಕ ಗೊತ್ತಾಯಿತು. ಸೊ ಇಲ್ಲಿ ಬಂದವಾಗ ಅಲ್ಲಿ ಅರ್ಚಕರ ಹತ್ರ ಹಿಂಗೆ ಏನಕ್ಕೆ ಬಂದರೆ ಕೇಳಿದ್ರು. ನಾವು ಹಿಂಗೆ ನಮಗೆ ಮಗು ಆಗಿಲ್ಲ ಇದುವರೆಗೂ ಅಂತ ಹೇಳಿ ಕೇಳ್ಕೊಂಡ್ವಿ. ಅದಕ್ಕೆ ಅವರು ನೀವು ಇಲ್ಲಿ ಅಮ್ಮನವರಿಗೆ ಬಳೆ ತುಲಾಭಾರ ಮಾಡಿಸ್ತೀವಿ ಮಗು ಆದರೆ ಅಂತ ಹೇಳಿ ನಾವು ತಾಯಿಗೆ ಬೇಡ್ಕೊಂಡ್ವಿ. ಹಂಗಾಗಿ ನಮಗೆ ಭಾಳ ಒಳ್ಳೆಯದಾಗಿದೆ. 2022ಕ್ಕೆ ಬಂದಿದ್ವಿ, ದರ್ಶನ ಮಾಡ್ಕೊಂಡು ಹೋಗಿ ಅಂತ ಹೇಳಿದರು. ಎಲ್ಲ ಚೆನ್ನಾಗಿ ನಡೀತು. ನಮಗೆ ಒಂದು ಹೆಣ್ಮಗು ಆಗಿದೆ. ಸೊ ನಾವು ಹರಕೆ ತೀರ್ಸೋಕ್ಕೋಸ್ಕರ ಇಲ್ಲಿ ಬಂದಿದ್ದೀವಿ. ಸೊ ನನಗೆ ಭಾಳ ಖುಷಿ ಇದೆ. ತಾಯಿ ಬಗ್ಗೆ ಎಲ್ಲ ಭಾಳ ಒಳ್ಳೆಯದಾಗಿದೆ ನಮಗೆ. ಹಾಗೆ ಅಲ್ಲಿ ಅರ್ಚಕರನ್ನು ಭೇಟಿ ಆದ್ರ ಮೇಲೆ ಇಲ್ಲಿ ಗುರೂಜಿ ಹತ್ರ ಬಂದ್ವಿ. ಅವರು ನಮ್ಮದು ನಾಡಿ ಹಿಡಿದ್ಬಿಟ್ಟು ಒಂದು ಮಗುವಿನ ಯೋಗ ಇದೆ ಅಂತ ಹೇಳಿದರು. ಸೊ 22ಕ್ಕೆ ನಾವು ಬಂದಿದ್ದು. 23 ಫೆಬ್ರವರಿ ಆಗಿ ಅವಳು ಕನ್ಸೀವ್ ಆಗಿ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಯಿತು. ನವೆಂಬರ್ಗೆ ನನಗೆ ಹೆಣ್ಣು ಆಯಿತು. ಇದ್ರ ಬಗ್ಗೆ ತುಂಬ ಖುಷಿ ಇದೆ ನನಗೆ. ನಂಬಿಕೆ ಇದ್ದರೆ ಖಂಡಿತ ದೇವರು ಒಳ್ಳೆಯದು ಮಾಡ್ತಾರೆ. ಸೊ ಹಾಗೆ ನಮಗೆ ದೇವಿ ಬಂದು ಕೇಳ್ಕೊಂಡ್ವಿ. ಈಗ ದೇವಿ ಮೂಲಕ ನಮಗೆ ಒಂದು ಹೆಣ್ಮಗುನೇ ಆಗಿದೆ. ಸೊ ನಂಬಿದ್ದೀವಿ, ದೇವರು ಕಾಪಾಡ್ತಾರೆ ಅನ್ನೋ ನಮ್ಗೆ ಭರವಸೆ ಇದೆ. ಸೊ ಇವತ್ತು ಆ ಹರಕೆ ತೀರಿಸಲಿಕ್ಕೋಸ್ಕರ ಇಲ್ಲಿಗೆ ಕ್ಷೇತ್ರಕ್ಕೆ ಬಂದಿದ್ದೀವಿ. ನಮಸ್ಕಾರ.